ಸರ್ಕಾರ ಮೊದಲು ಒಂದು ಗ್ರಾಮ ಪಂಚಾಯತಿಗೆ ಒಂದು ಅಂತ ಗ್ರಂಥಾಲಯವನ್ನು ಸರ್ಕಾರ ಮಾಡಿತ್ತು. ಅದರಂತೆ ಸರ್ಕಾರ ಮನಗಂಡು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು 5 ರಿಂದ 10 ಹಳ್ಳಿವರೆಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತದೆ. ಆದರೆ ಎಲ್ಲ ಜನಗಳು ಬಂದು ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಾನದಲ್ಲಿ ಈ ಒಂದು ಗ್ರಂಥಾಲಯ ಬುಕ್ಗಳನ್ನು ಓದೋಕ್ಕಾಗಲ್ಲ. ಈ ಒಂದು ಏನು ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಇವೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಮನಗಂಡು ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಬೇಕು ಅಂತ ನಾನು ಕೇಳಿದ್ರು. ಬರೀ ಬೇರೆ ಪಂಚಾಯತಿಗಳೆಲ್ಲ ಒಂದೊಂದು ಹೇಳಿದ್ರು, ಆದರೆ ನಾನು 4 ಬೇಕು ನಮಗೆ ಅಂತ ಹೇಳಿದೆ. ಅದರಲ್ಲಿ ತಾವರೆಕೆರೆ ಮೊದಲೇ ಇತ್ತು, ತಾವರೆಕೆರೆ 2 ಅಂತ ಹೇಳ್ಬಿಟ್ಟು ಮಾಡಿದ್ರು. ಹೆಣ್ಚಳ್ಳಿಗೆ ಹೇಳಿದ್ದೆ, ತಾವರೆಕೆರೆನಲ್ಲಿ 2 ಅಂತ ಹೇಳಿದ್ರು, ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಈಗ ಗಂಗಾಪುರಕ್ಕೆ ಬದಲಾವಣೆ ಮಾಡಿ ಇನ್ನೊಂದು ಕಾರ್ಯಕ್ರಮಗಳಿಗೆ ಮಾಡಿದ್ದೀವಿ. ಇನ್ನೂ ಒಂದು ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರಪೋಸಲ್ ಕೊಟ್ಟಿದ್ದೀವಿ ನಮಗೆ. ಇದು ಮಂಚಪನಹಳ್ಳಿಗೆ ಒಂದಾದರೆ ಇಡೀ ನಮ್ಮ ಪಂಚಾಯತಿಯ 5 ಹಳ್ಳಿ ಇದೆ, 5 ಹಳ್ಳಿಗೂ ನಮ್ಮ ಗ್ರಂಥಾಲಯಗಳು ಆಗ್ತದೆ. ಅದರಿಂದ ಅತಿ ಶೀಘ್ರವಾಗಿ ಈ ಒಂದು ಮಂಚಪನಹಳ್ಳಿಗೆ ಇನ್ನೊಂದು ಗ್ರಂಥಾಲಯ ಬೇಕು ಅಂತ ಹೇಳಿದ್ದೀವಿ. ಅದನ್ನು ತರಿಸ್ಕೊಡೋ ಜವಾಬ್ದಾರಿ ನಮ್ಮ ಪಂಚಾಯತಿ ಇರ್ತದೆ. ಅದರಿಂದ ಈ ಎಲ್ಲ ಬರೀ ನಾವು ತಂದುಕೊಟ್ಟು ಇಲ್ಲಿ ಬುಕ್ಸು ಇಷ್ಟೊಂದು ಸಾಮಗ್ರಿಗಳು ತಂದುಕೊಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಯಾಕಂದರೆ ಈಗ ನಾನು ಮೊದಲೇ ಹೇಳಿದೆ, ಸಾರ್ವಜನಿಕರು ಎಲ್ಲೋ ಒಂದು ರಸ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೋಟ್ಲ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಬಂದು ಈ ನಿಮ್ಗೆ ಬೇಕಾಗಿರೋ ಬುಕ್ಗಳಿದೆ, ಒಂದು ವೇಳೆ ಈ ಬುಕ್ಗಳಾಗಲ್ಲ ಅಂತಂದರೆ ನಾವು ಪಂಚಾಯತಿಯಿಂದ ಬೇರೆ ಬುಕ್ಸ್ ತಂದುಕೊಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈಗ ಎಷ್ಟೋ ಜನ ಮಕ್ಕಳು ಓದ್ತಾರೆ, ಎಲ್ಲೆಲ್ಲೋ ಬೇರೆ ಕಡೆ ಗ್ರಂಥಾಲಯಗಳಿಗೆ ಹೋಗ್ತಾರೆ. ಈಗ ಹೈಯರ್ ಎಜುಕೇಶನ್ ಇರ್ಬೋದು, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು. ಈಗ ಇಲಾಖಾ ಪರೀಕ್ಷೆಗಳು ಓದಬೇಕಾದ್ರೆ ಕೆಲವರಿಗೆಲ್ಲ ಬುಕ್ಸ್ ತಗೋಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದರಿಂದ ಅಂತ ನಮ್ಮ ಈಗ ಸರ್ಕಾರಿ ಹುದ್ದೆಗಳು, ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, PDO ಇರ್ಬೋದು, SDA FDA ಇರ್ಬೋದು, IAS ಇರ್ಬೋದು, KS ಇರ್ಬೋದು, ಇಂಥ ಒಂದು ಎಕ್ಸಾಮ್ಗಳು ಓದಬೇಕಂದ್ರೆ ಬುಕ್ಸ್ ಖರೀದಿ ಮಾಡಬೇಕಂದ್ರೆ ತುಂಬ ಅದು ದುಡ್ಡು ಇರ್ತದೆ. ಯಾಕಂದ್ರೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಮಗ ಡೆಲ್ಲಿನಲ್ಲಿ ಒಂದು UPS ಓದ್ಬೇಕಂದ್ರೆ ನಾನು ಬರೀ ಒಂದು UPS ಬುಕ್ಸ್ ಓದ್ಬೇಕಂದ್ರೆ ಅವನಿಗೆ 3 ಲಕ್ಷ ದುಡ್ಡು ಬೆಲೆ ಬಾಳುವಂಥ ಬುಕ್ಸ್ ತಂದುಕೊಟ್ಟಿದ್ದೀವಿ. ಅದು ನನಗೆ ಗೊತ್ತು. ಅದರಿಂದ ಕೆಲವರಿಗೆಲ್ಲ ಅಂಥ ಬುಕ್ಗಳು ತಂದುಕೊಡೋಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ಒಂದು ಊರಿನವರೆಲ್ಲ ಇದು ಉಪಯೋಗ ಮಾಡ್ಕೋಬೇಕು. ಎಲ್ಲ ಈಗ ಏನಾದರೂ ಮಕ್ಕಳು ಈಗ ಹೈಯರ್ ಎಜುಕೇಷನ್ ಇರ್ಬೋದು, ಆಮೇಲೆ ಎಕ್ಸಾಮ್ಲಿ ಇರ್ಬೋದು ಮಾಡೋಂಥವು, ನಮಗೆ ಇಂಥ ಬುಕ್ಸ್ ಇಲ್ಲ ಸರ್, ಇಂಥ ಬುಕ್ ಬೇಕು ಅಂತಂದರೆ ನಾವು ಖಂಡಿತವಾಗಿ ನಾವು ಪಂಚಾಯತಿಯಿಂದ ಖರೀದಿ ಮಾಡಿ ತಂದು ಕೊಡ್ತೀವಿ. ಬಂದು ಪ್ರತಿದಿನ ಈ ಒಂದು ಬೆಳಗ್ಗೆಯಿಂದ 7 ರಿಂದ 12 ಗಂಟೆ ಇರ್ತದೆ, ಮತ್ತೆ 4 ರಿಂದ 6 ಗಂಟೆವರೆಗೂ ಈ ಕೇಂದ್ರ ಇರ್ತದೆ. ಇದೆಲ್ಲ ಜವಾಬ್ದಾರಿ ಮುಂದೆ ಬೇರೆ ಯಾರಾದರೂ ಒಬ್ಬರನ್ನ ಗ್ರಂಥಪಾಲಕರಾಗಿ ಸರ್ಕಾರ ನೇಮಕ ಮಾಡ್ಬೋದು. ಅಲ್ಲಿವರೆಗೂ ನಮ್ಮ ಶಾಲೆಯ ಶಿಕ್ಷಕರ ಜವಾಬ್ದಾರಿ ಇರ್ತದೆ. ಅದರಿಂದ ನಮ್ಮ ಶಿಕ್ಷಕರಿಗೆ ನಾನು ಹೇಳೋದೇನೆಂದರೆ, ಈ ಒಂದು ಪ್ರತಿದಿನ ನಾವು ಬಂದಾಗ ಒಂದು ಈ ಗ್ರಂಥಾಲಯವನ್ನ ತೆಗಿಬೇಕು. ಈ ಒಂದು ಏನು ನಾವು ಈ ಬುಕ್ಸ್ ಇರ್ಬೋದು ಎಲ್ಲರನ್ನು ಉಪಯೋಗ ಆಗಬೇಕು. ಅದರಿಂದ ನೀವು ಮಾಡ್ತೀರಿ, ಮೇಷ್ಟ್ರು ಮಾಡ್ತಾರೆ ಅಂತ ನನಗೆ ತುಂಬ ಅವರ ಮೇಲೆ ನಂಬಿಕೆ ಇದೆ. ಒಂದು ವೇಳೆ ಬೇರೆ ಯಾರಾದರೂ ಈಗ ಅರಿವು ಗೊತ್ತಾಗಿಲ್ಲ, ಇದು ಗ್ರಂಥಾಲಯ ಇಲ್ಲ ಅಂತಂದರೆ ಅವ್ರಿಗೆ ತಿಳಿಸ್ಬೇಕು. ಮಕ್ಕಳಿಂದ ಒಂದು ಜಾಥಾ ಮಾಡಿ ಪ್ರತಿಯೊಂದು ಮನೆಗೂ ತಿಳಿಸಿದ್ರೆ ಈ ಒಂದು ಗ್ರಂಥಾಲಯನ ಉಪಯೋಗ ಆಗ್ತದೆ ಅಂತ ಹೇಳಿ ಇನ್ನು 2 ಮಾತು. ಗ್ರಾಮದಲ್ಲಿ ಗ್ರಂಥಾಲಯ ಓಪನ್ ಮಾಡಿದ್ದಾರೆ. ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ 3 ಊರು ಬಂದಿದೆ. ಮೊದಲನೇದಾಗಿ ನಮ್ಮ ಹೆಣ್ಚಳ್ಳಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿರೋದು ಖುಷಿ ಆಗ್ತಿದೆ. ಮಕ್ಕಳಿಗೆ ದಸರಾ ರಜೆ ಇದ್ರೂ ಇಲ್ಲಿ ಬಂದು ಸೇರಿಕೊಂಡು ಆಚರಣೆ ಮಾಡೋದು ತುಂಬ ಖುಷಿ ಆಗ್ತಿದೆ. ಗ್ರಂಥಾಲಯ ಅಂದರೆ ಏನು ಅಂದರೆ ಪುಸ್ತಕದ ಮಂದಿರ ಇದ್ದಂಗೆ. ನಾವು ಓದ್ತಾ ಇರುವಾಗ ಗ್ರಂಥಾಲಯವೇ ಇರಲಿಲ್ಲ, ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಓದಬೇಕಂದ್ರೆ ತುಂಬ ಕಷ್ಟ ಇತ್ತು. ಇವತ್ತಿನಿಂದ ಊರು ಒಂದು ಗ್ರಂಥಾಲಯ ಬಂದಿದೆ ಅಂದ್ರೆ ಅದನ್ನೆಲ್ಲ ಓದ್ಕೋಬೇಕು. ಹಿರಿಯವರು ಎಲ್ಲ ಉಪಯೋಗಿಸ್ಕೊಳ್ರಿ. ಮತ್ತು ನಮ್ಮ ಮನೆಗೂ ಈ ಕಡೆ ಯಾರೂ ಪೇಪರ್ ಹಾಕ್ಸ್ಕೊಳ್ಳಲ್ಲ. ಅದೇ ಗ್ರಂಥಾಲಯ ಬಂದರೆ ಪೇಪರ್ ಓದೋದು ಇರ್ತೈತೆ. ಪೇಪರ್ ಹಾಕ್ಸ್ಕೊಂತಾರೆ ಗ್ರಂಥಾಲಯ ಆದಮೇಲೆ. ಅಲ್ಲಿ ಬಂದು ವಿಚಾರ ಮಾಡಿ ತಿಳ್ಕೊಬೋದು. ಗ್ರಂಥಾಲಯ ಆದಮೇಲೆ ಸಾಹಿತ್ಯ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲದೂ ಅಷ್ಟೇ ಇಲ್ಲಿ ಇರುತ್ತೆ ಪುಸ್ತಕಗಳು. ಅದನ್ನು ಉಪಯೋಗಿಸ್ಕೊಳ್ರಿ. ತಾವರೆಕೆರೆ ಗ್ರಾಮ ಪಂಚಾಯತ್ ಹೋಗ್ಬಿಡಂತ ಹೆಣ್ಚಳ್ಳಿ ಗ್ರಾಮದಲ್ಲಿ, ಅದರಲ್ಲೂ ಇವತ್ತೊಂದು ದಿವಸ ಲೈಬ್ರರಿ ಅಂದರೆ ಮಕ್ಕಳು ಓದೋದಕ್ಕೆ ಆವಾಗಲೇ ನಮ್ಮ PDO ಸರ್ ಹೇಳಿದಂಗೆ ಭಾಳಷ್ಟು ಅನಾನುಕೂಲ ಇತ್ತು. ಈಗೇನೋ ಮುಂದುವರೆದಿದ್ದೀವಿ, ಏನೋ ತಗೊಳ್ತಾ ಇದ್ದಾರೆ, ಬುಕ್ಸು ಅದೆಲ್ಲ ಆಗ್ತಾಯಿದೆ. ನಾವು ಓದೋ ಕಾಲದಲ್ಲಿ ಒಂದು ಬುಕ್ಸ್ ತಗೋಬೇಕಾದ್ರೂ ಕಷ್ಟ ಇತ್ತು. ಹಾಗಾಗಿ ಇವತ್ತೊಂದು ದಿವಸ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡಂಥ ಹೆಣ್ಚಳ್ಳಿ ಗ್ರಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಏನಂತಂದರೆ ರವೇಣವರು ಸುಮಾರು ದಿನಗಳಿಂದ ಈ ಹೆಣ್ಚಳ್ಳಿ ಗ್ರಾಮಕ್ಕೆ ಒಂದು ಲೈಬ್ರರಿ ತಗೋಬೇಕಂತೇಳಿ ಸುಮಾರು ದಿನದಿಂದ ಅದನ್ನು ಪ್ರಯತ್ನ ಮಾಡಿದ್ದೀವಿ.
ಹಾಗಾಗಿ ಇವತ್ತು ಗಡಚಳ್ಳಿ ಗ್ರಾಮಕ್ಕೆ ಅವ್ರಿಗೊಂದು ಲೈಬ್ರರಿ ಸಿಕ್ಕಿದೆ. ಅದರಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಬರೋತಂತ ಮಕ್ಕಳು ಈ ಏನು ಹೊರಗಡೆ ಇವತ್ತು ಓಡಾಡ್ತಾ ಇದ್ದಾರೆ ಮಕ್ಕಳು ಅವರೆಲ್ಲ ಬೆಳಗ್ಗೆ 7ರಿಂದ 12 ಗಂಟೆವರೆಗೂ, ಹಾಗೆ ನಮ್ಮ ಹಿರಿಯರು ಏನೋ ಪೇಪರ್ಸು ಈ ನ್ಯೂಸ್ ಪೇಪರ್ ಎಲ್ಲ ಬರುತ್ತೆ, ಎಲ್ಲರ ಮನೆಗೂ ಆವಾಗಲೇ ಹೇಳ್ದಂಗೆ ಎಲ್ಲರ ಮನೆಗೂ ತರ್ಸೋಕ್ಕಾಗಲ್ಲ. ಅದರಿಂದ ಬಂದು ಇಲ್ಲೇನು ಒಂದು ಅರ್ಧ ಗಂಟೆ ಆ ಪೇಪರ್ ನೋಡಿ ಅದನ್ನ ಬೇರೆಯವ್ರಿಗೆ ಏನು ಓದದೇ ಇರ್ತದೋ ಅಂತವ್ರಿಗೆ ತಿಳಿಸ್ಕೊಡ್ಬೋದು. ಹಾಗೆ ನಮ್ಮ ಪಂಚಾಯಿತಿಯಿಂದ ಈ ಒಂದು ಇದನ್ನ ನಿರ್ವಹಣೆ ಮಾಡಬೇಕಾದ್ರೆ ಇದಕ್ಕೆ ಒಬ್ಬರು ಗ್ರಂಥಪಾಲಕರನ್ನು ನೇಮಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಏನಂತಂದ್ರೆ ನಮ್ಮ ಸ್ಕೂಲು ಮಾಸ್ಟ್ರು ಮೇಡಮ್ ಅವರು ಇರೋದ್ರಿಂದ ಅವರೇ ನಿರ್ವಹಣೆ ಮಾಡ್ತಾ ಇರ್ತಾರೆ. ಹಂಗಾಗಿ ಈ ಒಂದು ಗ್ರಾಮಕ್ಕೆ ನಮ್ಮನ್ನು ಕರೆದು ತಾವರೆಕೆರೆ ಗ್ರಾಮ ಪಂಚಾಯತಿ ವತಿಯಿಂದ ಹೆಂಚಳ್ಳಿ ಗ್ರಾಮದಲ್ಲಿ ಈ ಒಂದು ಲೈಬ್ರರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೊದಲಿಗೆ ತಾವರೆಕೆರೆ ಹೆಡ್ ಕ್ವಾರ್ಟರ್ ಮಾತ್ರ ಒಂದು ಲೈಬ್ರರಿ ಇತ್ತು. ಮಕ್ಕಳಿಗೆ ಎಲ್ಲರಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ನಮ್ಮ PDO ಸಾರು ಶ್ರಮಪಟ್ಟು ಇನ್ನೂ 3 ಹಳ್ಳಿಗಳಿಗೆ ಗಂಗಾಪುರ, ಕಾಳಪ್ಪನಹಳ್ಳಿ, ಹೆಂಚಳ್ಳಿ ಗ್ರಾಮಗಳಿಗೆ ಹೆಚ್ಚುವರಿಯಾಗಿ 3 ಲೈಬ್ರರಿಗಳು ತಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದೆ. ಈ ಲೈಬ್ರರಿಗಳು ಉದ್ದೇಶ ಒಂದೇ, ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಬುಕ್ ಓದೋದು, ಬುಕ್ ತಗೊಳ್ಳೋದು ಸಾಮರ್ಥ್ಯ ಇರಲ್ಲ. ಮಕ್ಕಳು ಕೆಲವರು AS, KS ಎಕ್ಸಾಮ್ ಬರೆಯೋರಿಗೆ ಇಲ್ಲಿ ಸಿಗಂತ ಬುಕ್ಗಳು ಎಲ್ಲಿ ಸಿಗಲ್ಲ. ಬಂದು ಈ ಅವಕಾಶನ ಸದುಪಯೋಗಪಡಿಸಿಕೊಂಡು ಅವರು ಇದರ ಬುಕ್ಕಿನ ಜ್ಞಾನವನ್ನು ಪಡೆದುಕೊಂಡು ಕೆಲವರು CET ಎಕ್ಸಾಮ್ ಬರೆಯೋವರಿಗೆ ಬುಕ್ಗಳು ಸಿಗ್ತಾವಿಲ್ಲ. ಅಲ್ಲಿ ಇಲ್ಲಿ ಆಡೋ ಬದಲು ಗೋಲಿ ಆಡೋ ಬದಲು ಬಂದು ಲೈಬ್ರರಿಯಲ್ಲಿ ಅವ್ರಿಗೆ ಅನುಕೂಲವಾದಂಥ ಬುಕ್ಗಳು ತಗೊಂಡು ಓದಿ ಆ ಎಕ್ಸಾಮ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು. ಇವಾಗ ದಸರಾ ಹಾಲಿಡೇ ಬರುತ್ತಾ ಇದೆ, ಆ ದಸರಾ ಹಾಲಿಡೇ ಸಮಯದಲ್ಲಿ ಬಂದು ಆ ಬುಕ್ಕಿನ ಸದುಪಯೋಗ ಮಾಡಿಕೊಂಡು ಒಂದು ವಿದ್ಯೆ ಜ್ಞಾನವನ್ನು ಪಡಿಬೇಕಾಗಿ ಈ ಕಾರ್ಯಕ್ರಮದಿಂದ ಎಲ್ಲರನ್ನು ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ. ತಾವರೆಕೆರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಗೌರವಾನ್ವಿತ ನಿಂಗೇಶ್ ಅವರು ಮತ್ತು ಈ ಗ್ರಾಮದ ಎಲ್ಲ ಸದಸ್ಯರುಗಳು ಈ ಗ್ರಂಥಾಲಯವನ್ನ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇದನ್ನ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು. ನಾನು ಸುಮಾರು 4,000 ಬುಕ್ಸ್ ಅನ್ನ ಜೋಡಿಸಿದ್ದೀವಿ. ಪ್ರತಿಯೊಂದು ಪುಸ್ತಕ ಬಹಳ ಮುಖ್ಯವಾಗಿದೆ. ಒಂದು ರಾಮಾಯಣ, ಮಹಾಭಾರತ, ಸಂವಿಧಾನ ಸಂಬಂಧಪಟ್ಟಂತ ಬುಕ್ಸ್ಗಳು, ಮಕ್ಕಳಿಗೆ ಸಂಬಂಧಪಟ್ಟಂತ ಬುಕ್ಸ್ಗಳು, ಭಗವದ್ಗೀತೆ ಸಂಬಂಧಪಟ್ಟ ಬುಕ್ಸ್ಗಳು, ರಾಜಕೀಯ, ಧಾರ್ಮಿಕ ಎಲ್ಲಕ್ಕೂ ಸಂಬಂಧಪಟ್ಟಂತ ಬುಕ್ಸ್ಗಳನ್ನ ನಮ್ಮ ಪಂಚಾಯಿತಿಯವರು, ನಮ್ಮ ಘನ ಸರ್ಕಾರ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಸಾಕಾಗಬೇಕಾದ್ರೆ ಪ್ರತಿಯೊಬ್ಬರು ದಿನಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಬಂದು ಇದನ್ನ ಸದುಪಯೋಗಪಡಿಸ್ಕೊಂಡ್ರೆ ಆ ಸದಸ್ಯರು ಮತ್ತೆ ನಮ್ಮ ಪಂಚಾಯತಿ ಅಧಿಕಾರಿಗಳು, ಅಧ್ಯಕ್ಷರು ಈ ಗ್ರಂಥಾಲಯ ಕೊಟ್ಟಿದ್ದಕ್ಕೆ ಸಾಕಾಗುತ್ತೆ. ಇಲ್ಲಾಂದ್ರೆ ಹಿಂಗೆ ಬಿಟ್ರೆ ಹಂಗೆ ಹೋಗುತ್ತೆ, ಕೊಳ್ತೋಗುತ್ತೆ, ವೇಸ್ಟ್ ಆಗುತ್ತೆ. ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾರೆ, 100 ದೇವಾಲಯ ತೆರೆಯುವ ಬದಲು ಒಂದು ಗ್ರಂಥಾಲಯವನ್ನು ತೆರೆದರೆ ಅದು ಈ ದೇಶದ ಒಂದು ಸಾರ್ಥಕತೆ ಅಂತ ಹೇಳ್ತಾರೆ. ಅದೇ ತರ ಈ ಗ್ರಂಥಾಲಯವನ್ನ ನಾವೆಲ್ಲ ಸದ್ಬಳಕೆ ಮಾಡಿಕೊಂಡ್ರೆ ಇಷ್ಟು ಜನ ಶ್ರಮ ಪಟ್ಟದಕ್ಕೆ ಸಾರ್ಥಕ ಅಂತ ಹೇಳ್ತಾ ತಮಗೆ ನಮ್ಮ ಶಾಲೆ ಪರವಾಗಿ, ಗ್ರಾಮದ ಪರವಾಗಿ ಎಲ್ಲ ಅಧಿಕಾರಿಗಳು